ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರೋ ಎಲ್ಲರನ್ನ ಕೇಳಿ ಚೆನ್ನಾಗಿ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಚಿತ್ತಾನುಸಾರ ಇತರರಿಗೆ ಅವರು ಸಾಕ್ಷಿಗಳಾಗುವಂತೆ ಆಶೀರ್ವದಿಸಿರಿ. ಹಾಗೆ ಎಲ್ಲಾ ರೀತಿಯಲ್ಲಿ ಅವರನ್ನು ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತ ನಮಸ್ಕಾರಗಳು. ದೇವರು ಈ ದಿವಸ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲಾ ಕೆಲಸ ಕಾರ್ಯಗಳಲ್ಲಿಯೂ, ಹೋದಲ್ಲಿಯೂ ಬಂದಲ್ಲಿಯೂ ಅನುದಿನದ ಆಹಾರವನ್ನು ಕೂಡ ಕೊಟ್ಟು ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು ನೆಹೆಮೀಯ 9ನೇ ಅಧ್ಯಾಯ 32ರಿಂದ. ನೆಹೆಮೀಯ 9ನೇ ಅಧ್ಯಾಯ 32ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನೆ ನಾವು ಓದಿಕೊಂಡಿದ್ದೇವೆ, ಅವರನ್ನು ಅನ್ಯ ದೇಶಗಳಿಗೆ ಕೈಗೆ ಒಪ್ಪಿಸಿ ಬಿಟ್ರು. ಆದರೂ ದೇವರು ಏನ್ ಮಾಡ್ತಾರೆ, ಪ್ರೀತಿ ಮಾಡಿದವರನ್ನ, ದೇವರು ಆರಿಸಿಕೊಂಡವ್ರನ್ನ ನನಗೆ ಬೇಕು, ನನ್ನ ಸೇವಕಿಯರಾಗಿ ಬೇಕು ಅಂತ ಆರಿಸಿಕೊಂಡವ್ರನ್ನ ಶಿಕ್ಷೆಗೆ ಒಳಪಡಿಸಿದ್ರು. ಆದ್ರೂ ಅವರ ಮೇಲೆ ದೇವರ ಒಂದು ಪ್ರೀತಿ ಇರ್ತದೆ. ಆದ್ರೆ ಇವತ್ತಲ್ಲ ನಾಳೆ ನನ್ನ ಬಳಿಗೆ ಬರ್ಬೋದು ಅಂತೇಳಿ ಕಾಯ್ತಾ ಇರ್ತಾರೆ. ಅದಕ್ಕೊಂದು ಸಮಯ ಇದೆ, ಆ ಸಮಯದವರೆಗೆ ಮಾತ್ರ ಎಂಬುದನ್ನ ನಾವು ಇದನ್ನಲ್ಲಿ ಓದಿಕೊಂಡಿದ್ದೇವೆ. ಇವತ್ತೀಗ 32ನೇ ವಚನ. ನಮ್ಮ ದೇವರೇ ಮಹೋನ್ನತನು, ಪರಾಕ್ರಮಿಯು, ಭಯಂಕರನು ಆಗಿರುವಾತನೇ, ಕೃಪಾ ವಾಗ್ದಾನಗಳನ್ನು ನೆರವೇರಿಸುವ ದೇವರೇ, ಅಶ್ಶೂರದ ರಾಜರ ಕಾಲದಿಂದ ಇಂದಿನವರೆಗೆ ನಮ್ಮ ಅರಸರಿಗೂ, ಪ್ರಭುಗಳಿಗೂ, ಯಾಜಕರಿಗೂ, ಪ್ರವಾದಿಗಳಿಗೂ, ಹಿರಿಯರಿಗೂ, ನಿನ್ನ ಎಲ್ಲ ಪ್ರಜೆಗಳಿಗೂ ಪ್ರಾಪ್ತವಾದ ಕಷ್ಟವು ಅಲ್ಪವು ಎಂದೆನಿಸಬೇಡ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ನಾಮಕ್ಕೆ ಹಲ್ಲೆಲೂಯಾ. ಅದ್ರಲ್ಲಿ ಹೇಳ್ತಾ ಇದ್ದಾರೆ, ದೇವರೇ ಯಾರು, ಹೆಜ್ರನು ಹೇಳ್ತಾ ಇದ್ದಾನೆ, ಪರಾಕ್ರಮಿಯಾದ ದೇವರು. ಆದ್ರೆ ಇದನ್ನು ಯೆಶಾಯ 9:6 ನಾವು ನೋಡ್ತಾ ಇದ್ದೇವೆ. 7:14 ನಮಗ ಒಂದು ಮಗು ಹುಟ್ಟಿದೆ, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡಬೇಕೆಂಬುದಾಗಿ. ಹಾಗೆ ಯೆಶಾಯ 9:6 ನೋಡುವಾಗ, ಸರ್ವ ಸೃಷ್ಟಿಕರ್ತನು, ಸೇನಾಧೀಶ್ವರನು, ಪರಾಕ್ರಮಶಾಲಿಯು, ಸಮಾಧಾನದ ಪ್ರಭುವು, ನಿತ್ಯನಾದ ತಂದೆಯು, ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ವಿಮೋಚನ ಖಂಡದಲ್ಲಿ ನೋಡ್ತೇವೆ ಆರೋಗ್ಯದಾಯಕನಾದ ದೇವರು ಅಂತ. ಆದ್ರೆ ಎಲ್ಲಾ ಗುಣಗಳಲ್ಲಿ ಆ ದೇವರಲ್ಲಿದೆ, ಶಾಂತಿ ಇದೆ, ಸಮಾಧಾನ ಇದೆ. ಧರ್ಮೋಪದೇಶ ಖಂಡದಲ್ಲಿ ನೋಡುವಾಗ, ಹೊಡೆಯುವನು, ಗಾಯ ಮಾಡುವವನು, ಅದನ್ನು ಮೃದುವಾಗಿಸುವುದು, ಕೊಲ್ಲುವವನು, ಬದುಕಿಸುವವನು ನಾನೇ ಎಂಬುದಾಗಿ ಧರ್ಮೋಪದೇಶ ಖಂಡದಲ್ಲಿ ಕೂಡ ಇದನ್ನು ನಾವು ಓದಿಕೊಳ್ಳಬಹುದು. ಹಿಂದೆ ಇದನ್ನು ಕೂಡ ನಾವು ತಿಳಿದುಕೊಂಡಿದ್ದೇವೆ. ಹಾಗೆ ಇಲ್ಲಿ ಇವರು ಏನು ಹೇಳ್ತಾರೆ, ಈ ನೆಹೆಮೀಯ ಮತ್ತು ಎಜ್ರನು ಸೇರ್ಕೊಂಡು ಕೃಪಾ ವಾಗ್ದಾನಗಳನ್ನು ನೆರವೇರಿಸುವ ದೇವರೇ, ನಮ್ಮ ಜೀವಿತದಲ್ಲಿ ಏನೇನು ಮಾಡಬೇಕು, ಏನಾಗಬೇಕು ಅಂತ ಹೇಳುವಂಥ ವಾಗ್ದಾನವನ್ನ ದೇವರು ಯೋಚನೆ ಮಾಡ್ತಾನೆ. ಅದನ್ನ ನೆರವೇರಿಸುವನಾಗಿದ್ದಾನೆ. ಆದ್ರೆ ಪರಾಕ್ರಮದ ಭಯಂಕರನು. ಆದ್ರೆ ಏನಾಗ್ತದೆ, ವಿರೋಧಿಗಳನ್ನ ಸಂಪೂರ್ಣ ದಯಿಸುವಂತ ದೇವರು. ಇಡೀ ಸರ್ವ ಲೋಕವನ್ನ ಸೃಷ್ಟಿ ಮಾಡಿದ್ರು ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನೋಡುವಾಗ. ಆಮೇಲೆ ಸರ್ವ ನಾಶ ಮಾಡೋರು ಆ ದೇವರೇ. ಆ ದೇವರ ಸರ್ವ ಸೃಷ್ಟಿಕರ್ತನಾದ ದೇವರು. ಆ ದೇವರ ಮುಂದೆ ಯಾವ ದೇವರುಗಳು ಇಲ್ಲ, ಭೂಲೋಕದ ಯಾವ ದೇವರುಗಳು ಕೂಡ ಇಲ್ಲ. ಸರ್ವವನ್ನು ನಾಶ ಮಾಡೋರು, ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲವನ್ನ ಕರಗಿಸುವ ದೇವರು ಕೂಡ ಅವರೇ ಆಗಿದ್ದಾರೆ. ಅದಕ್ಕೆ ಭಯಂಕರನಾದ ದೇವರೇ ಅಂತೇಳಿ. ಆಮೇಲೆ ಕೃಪಾ ವಾಗ್ದಾನಗಳನ್ನು ನೆರವೇರಿಸುವ ದೇವರು, ಅದನ್ನು ತಿಳ್ಕೊಂಡಿದ್ದೇವೆ. ಅಶ್ಶೂರದ ರಾಜರ ಕಾಲದಿಂದ ಇಂದಿನವರೆಗೂ ನಮ್ಮ ಅರಸರಿಗೂ, ಪ್ರಭುಗಳಿಗೂ, ಯಾಜಕರಿಗೂ, ಪ್ರವಾದಿಗಳಿಗೂ, ಹಿರಿಯರಿಗೂ, ನಿನ್ನ ಎಲ್ಲಾ ಪ್ರಜೆಗಳಿಗೂ ಪ್ರಾಪ್ತವಾದ ಕಷ್ಟವು ಅಲ್ಪವೆನಿಸಬೇಡ. ಬರುವಂತಹ ಕಷ್ಟ, ಸಂಕಟ, ದುಃಖಗಳು ಸಣ್ಣದಾಗಿ ಒಂದೇ ಸಲ ದೊಡ್ಡ ಕಷ್ಟಗಳನ್ನು ಕೊಡುವುದಿಲ್ಲ ದೇವರು. ಸಣ್ಣ ಕಷ್ಟಗಳನ್ನು ಕೊಡ್ತಾ ಬರ್ತಾರೆ. ಇವತ್ತಲ್ಲ ನಾಳೆ ಬುದ್ಧಿ ಕಲಿತಾರೆ. ಹಾಗೆ ಸಾಧಾರಣತ ನಾವು ಯೋಚನೆ ಮಾಡಬಾರ್ದು. ಅದು ನಮ್ಮನ್ನ ತಿದ್ದುವಂತದ್ದು ಮಾತ್ರ. ಈಗ ಚಿಕ್ಕ ಮಕ್ಕಳು ತಪ್ಪು ಮಾಡಿದಾಗ ಏನ್ ಮಾಡ್ತಾರೆ, ಒಂದೇ ಸಲ ಜೋರಾಗಿ ದೊಡ್ಡವರಿಗೆ ಹೊಡೆಯೋದಿಲ್ಲ. ಮೆಲ್ಲ ಅವರು ಬೆಳೀತಾ ಬಂದಾಗೆ ಒಂದೊಂದು ಕದರಿಸ್ತಾರೆ. ಆಮೇಲೆ ದೊಡ್ಡ ತಪ್ಪು ಬಂದಾಗ ಜೈಲಲ್ಲಿ, ದೊಡ್ಡ ತಪ್ಪು ಮಾಡಿದಾಗ ಸರ್ಕಾರದ ಕಾನೂನಿನ ಪ್ರಕಾರ ಪೊಲೀಸರು, ಆರ್ಮಿಯವರು ಸೇರ್ಕೊಂಡು ಯಾವ ರೀತಿ ಹೊಡೆದು ಬಾಯಿ ಬಿಡಿಸ್ತಾರೆ ಅವ್ರನ್ನ, ಅದೇ ರೀತಿ ದೊಡ್ಡ ಅಲ್ಪ ಲಾಸ್ಟ್ಗೆ ತಪ್ಪು ಮಾಡಿ ಸಿಕ್ಕದೆ ಓಡಿ ಹೋದಾಗ ಹಿಂದಿನಿಂದ
ಕಣ್ಣಿನಿಂದ ಶೂಟ್ ಮಾಡ್ತಾರೆ. ಇದು ಕೂಡ ದೊಡ್ಡ ಒಂದು ಶಿಕ್ಷೆಯಾಗಿದೆ. ಮೊದಲು ಹಾಗೆ ಚಿಕ್ಕ ಮಕ್ಕಳಿಗೆ ಹೊಡೆದಾಗ ಒಂದು ತಪ್ಪು ಮಾಡಿದಾಗ ಒಂದೊಂದು ಪೆಟ್ಟು ಸಣ್ಣ ಸಣ್ಣ ಪೆಟ್ಟು ಕೊಡ್ತಾ ಲಾಸ್ಟ್ಗೆ ಗರ್ವ ಅಹಂಕಾರದಲ್ಲಿ ಇನ್ನು ತಿರುಗುವುದಿಲ್ಲ ಅಂತ ಗೊತ್ತಾದಾಗಲಿ ಸರಿಯಾದ ಪೆಟ್ಟೆ ಬೀಳುತ್ತದೆ. ಅದಕ್ಕೆ ಹೇಳಿದ್ದು ಅಲ್ಪವೆಂದೆಣಿಸಬೇಡ ಅಂತೇಳಿ. 33ನೇ ವಾಕ್ಯ. ನೀನು ನಮ್ಮ ಮೇಲೆ ಎಷ್ಟು ಕೇಡನ್ನು ಬರಮಾಡಿದರೂ ನೀನು ಧರ್ಮ ಸ್ವರೂಪನೇ. ಅದೇ ದೇವರು ಎಷ್ಟೇ ಶಿಕ್ಷೆಗೆ ಒಳಪಡಿಸಿದ್ರು ಅದು ನಮ್ಮ ಪ್ರೀತಿಗೆ, ನಮ್ಮ ಒಳಿತಿಗಾಗಿದೆ, ದೇವರ ಪ್ರೀತಿಗಾಗಿದೆ ಅಂತ ಇದರ ಅರ್ಥ. ನೀನು ಸತ್ಯವನ್ನೇ ನಡೆಸಿದ್ದಿ. ನೋಡಿ, ಸತ್ಯ ದೇವರಲ್ಲಿ ಯಾವುದೇ ತಪ್ಪು ಎಂಬುದು ಕಂಡುಹಿಡಿಯಕ್ಕೆ ಆಗೋದೆಲ್ಲ ಇಲ್ಲ. ಅದಕ್ಕೆ ಯಾಜಕಕಾಂಡ 19ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಹೇಳಿದ್ದಾರೆ, ನಾನು ಪರಿಶುದ್ಧನಾದಾಗೆ ನೀವು ಕೂಡ ಪರಿಶುದ್ಧರಾಗಿರಿ ಅಂತೇಳಿ ಸತ್ಯವನ್ನೇ ನಡೆಸ್ತಾರೆ. ಹಾಗೆ ದೇವರು ಪ್ರತಿಯೊಬ್ಬರಿಗೆ ಕೊಡುವ ಶಿಕ್ಷೆ ನ್ಯಾಯಯುತವಾಗಿದೆ. ನಾವಾದರೂ ದುಷ್ಟರು. ನೋಡಿ, ಮನುಷ್ಯರು ನಾವು ಪಾಪಿ ಜನ್ಮದಿಂದ ಕೆಟ್ಟ ರಕ್ತದಿಂದ ಹುಟ್ಟಿದವರು, ಮನುಷ್ಯರಿಗೆ ಹುಟ್ಟಿದವರು ನಾವು ದುಷ್ಟರೇ. ಯಾವುದೇ ಕಾರಣಕ್ಕೂ ನಾವು ಸತ್ಯವಂತರಾಗಲಿಕ್ಕೆ ಸಾಧ್ಯ ಇಲ್ಲ. ದೇವರೇ ಸತ್ಯವಂತರನ್ನಾಗಿ ಮಾಡಬೇಕು, ಇಲ್ಲದ್ರೆ ನಮ್ಮಷ್ಟಕ್ಕೆ ನಾವು ಏನು ಮಾಡಲು ಸಾಧ್ಯವಿಲ್ಲ. ಅದಕ್ಕೆ ಯೋಹಾನ 15ನೇ ಅಧ್ಯಾಯ 5ನೇ ವಚನ ಕೊನೆಯಲ್ಲಿ, ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರಿರಿ ಎಂಬುದಾಗಿ ಪ್ರತಿ ಒಂದು ದೇವರಿಂದಲೇ ಆಗುವಂಥದ್ದು. 34ನೇ ವಚನ. ನಮ್ಮ ಅರಸರು, ಪ್ರಭುಗಳು, ಯಾಜಕರುಗಳು ಕೂಡ ಹಿರಿಯರು ನಿನ್ನ ಧರ್ಮೋಪದೇಶವನ್ನು ಅನುಸರಿಸಲಿಲ್ಲ, ನಿನ್ನ ಆಜ್ಞೆಗಳಿಗೆ ಕಿವಿಗೊಡಲಿಲ್ಲ, ನೀನು ಎಚ್ಚರಿಸಿ ಹೇಳಿದ ಮಾತುಗಳನ್ನು ಲಕ್ಷಿಸಲಿಲ್ಲ. ನೋಡಿ, ಹಿಂದರಿಂದ ಯಾಜಕರುಗಳು, ಅರಸುಗಳು, ಪ್ರವಾದಿಗಳಿಗೆ ತಿಳಿಸ್ತಾ ಬಂದ್ರು ಆದ್ರಲ್ಲಿ ಮಾತನ್ನ ಕೇಳಲೇ ಇಲ್ಲ. ನಾವು ಹಿಂದೆ ಕೂಡ ತಿಳ್ಕೊಂಡಿದ್ದೇವೆ, ಬಹಳ ಅರಸರುಗಳನ್ನ ನೇಮಕ ಮಾಡಿಕೊಂಡ್ರು. ಅವರು ವಾಪಸ್ ಪ್ರಾಪಂಚಿಕ ವಿಷಯಕ್ಕೆ ಹೋದ್ರು, ವಿಗ್ರಹಾರಾಧನೆಗೆ ಹೋದ್ರು, ದೇವರಿಗೆ ವಿರುದ್ಧವಾಗಿ ನಡ್ಕೊಂಡ್ರು. ಆಗ ಯಾಕೆ ದೇವರು ಅವರನ್ನ ಬಿಟ್ರು ಅಂತೇಳಿ ನೋಡಿದ್ರೆ, ಅಲ್ಲಿ ಒಬ್ಬೊಬ್ಬರನ್ನ ಒಂದೊಂದು ಕೆಲಸಕ್ಕೆ ಆರಿಸಿಕೊಂಡು ಅವರ ಮುಖಾಂತರ ಕೆಲಸವಲ್ಲಿ ಆಗಬೇಕಾಗಿದೆ. ಅದಕ್ಕಾಗಿ ಮಾತ್ರ ಕೆಲಸವನ್ನ ಮಾಡಿಸಿದ್ರು. ಆಮೇಲೆ ಏನಾಗ್ತದೆ, ಅವರು ನಿತ್ಯ ಜೀವಕ್ಕೆ ಖಂಡಿತವಾಗ್ಲೂ ಇಲ್ಲ. ಉದಾಹರಣೆಗೆ ದಾವೀದ ಅರಸನನ್ನು ಕುರಿ ಕಾಯುವವರನ್ನ ಏನ್ ಮಾಡಿದ್ರು, ಕರ್ಕೊಂಡ್ರು ಅಂತ ಗೋಲಿಯಾತನ ರುಂಡವನ್ನು ಹಾರಿಸಿದ್ರು, ಕೊಲೆ ಮಾಡಿಸಿದ್ರು. ಆಮೇಲೆ ಬಹಳ ದೊಡ್ಡ ಇಸ್ರಾಯೇಲರಿಗೆ ಅರಸನನ್ನಾಗಿ ನೇಮಿಸಿದ್ರು. ಕಡೆಗೆ ಏನ್ ಮಾಡಿದ್ರ, ಬೆತ್ಷೆಬೆ ಬಂದು ಹೆಣ್ಣಿನ ಸ್ತ್ರೀಯ ಮೇಲೆ ಆಸೆ ಬಂದು ವ್ಯಭಿಚಾರ ಮಾಡಿದ. ಹಾಗೆ ಅಲ್ಲಿ ಅವರು ಸತ್ತಾಗ ಏನಾಯ್ತು, ಅವರ ಶವ ನಿಜವಾಗಿ ಪರಿಶುದ್ಧರಾಗಿ ಸತ್ತವರ ಶವ ಕೊಳೆಯೋದಿಲ್ಲ ಎಂಬುದಾಗಿ ಅಪೊಸ್ತಲರ ಕೃತ್ಯದಲ್ಲಿ ಕೀರ್ತನೆಯಲ್ಲಿ ನಾವು ಓದುತ್ತೇವೆ. ಅದೇ ಆದರೆ ದಾವೀದನ ಅರಸನ ಶವ ಏನಾಯ್ತು, ಮಣ್ಣಿನೊಳಗೆ ಕೊಳೆತು ಹೋಯಿತು, ಅಲ್ಲಿ ಪರಲೋಕ ತಪ್ಪಿ ಹೋಯಿತು. ಆಗ ದಾವೀದ ಅರಸನ ಮುಖಾಂತರ ಮಾಡುವಂತ ಕೆಲಸಗಳನ್ನ ಮಾಡಿಸಿಕೊಂಡರು, ಮಿತಿಮೀರಿ ಹೋದಾಗ. ಹಾಗೆ ನೋಡಿ, ಉದಾಹರಣೆಗೆ ಈಗ ಅಬ್ರಹಾಮ ಖಂಡಿತವಾಗಿ ಇಸಾಕ, ಯಾಕೋಬ ಇವರೆಲ್ಲ ತಪ್ಪು ಮಾಡಲೇ ಇಲ್ಲ. ಅಲ್ಲಿ ಏನಾಯ್ತು, ಅವರು ಪರಲೋಕಕ್ಕೆ ತಯಾರಾಗಿದ್ದಾರೆ, ನೇಮಕಗೊಂಡಿದ್ದಾರೆ. ಈಗ ಎಲಿಯ, ಎಲಿಶಾ ಇವರೆಲ್ಲ ಪರಲೋಕಕ್ಕೆ ನೇಮಕಗೊಂಡಿದ್ದಾರೆ. ಜ್ಞಾನಿ ಸೊಲೊಮೋನನ್ನು ಆರಿಸಿಕೊಂಡ್ರು. ಅಲ್ಲಿಂದ ಇಂಥ ಒಂದು ಜ್ಞಾನವಂತ ಹುಟ್ಟೋದು ಇಲ್ಲ ಅಂತೇಳಿ ದೇವರೇ ಹೇಳಿದ್ರು ಮೋಶೆಯ ಮುಖಾಂತರ. ಕಡೆಗೆ ಅಲ್ಲಿ ಏನಾಯ್ತು, ಅನ್ಯ ಸ್ತ್ರೀಯರ ಕೂಡ ವ್ಯಭಿಚಾರ ಮಾಡಿದಕ್ಕಾಗಿ ಏನಾಯ್ತು, ಶಾಪಗ್ರಸ್ತನಾಗಿ ಸತ್ತು ಹೋದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಜ್ಞಾನಿ ಸೊಲೊಮೋನನ ಮುಖಾಂತರ ಕೆಲಸ ಆಗ್ಬೇಕಿತ್ತು. ಆ ಕೆಲಸವನ್ನು ಯಾರ್ಯಾರ ಮುಖಾಂತರ ಮಾಡಿಸ್ಬೇಕು ಅವರ ಮುಖಾಂತರ ಮಾಡಿಸಿಕೊಂಡು ಬರ್ತಾರೆ. ಮಾತು ಕೇಳದೆ ಹೋದಾಗ ಖಂಡಿತವಾಗಿ ಅಲ್ಲಿ ಅಲ್ಲ. ಆದರೆ ಬೇಕು ಅಂತ ತಾಯಿ ಗರ್ಭದಿಂದಲೇ ಯಾರನ್ನು ಆರಿಸಿಕೊಳ್ತಾರೋ ಬೇಕೇ ಬೇಕು, ಅವರನ್ನು ದೇವರೇ ಪರಿಶುದ್ಧನಾಗಿ ನಡೆಸ್ತಾರೆ. ಉದಾಹರಣೆಗೆ ನೋಹನ ತೆಗೆದುಕೊಳ್ಳುವ, ಅಲ್ಲಿಂದ ಎಲ್ಲಿ ನೋಹನ ಜಲಪ್ರಳಯದ ಅಲ್ಲಿ ನಾವು ನೋಡ್ತೇವೆ. ಆದಿಕಾಂಡ 6ನೇ ಅಧ್ಯಾಯ 9ನೇ ಅಧ್ಯಾಯ 17ರವರೆಗೆ ಅಲ್ಲಿ ನೋಡುವಾಗ ನೋಹನಂತ ಭಯ ಭಕ್ತಿರವರು ಯಾರು ಇಲ್ಲ. ದೇವರು ಅವನೊಂದಿಗೆ ಮಾತನಾಡಿದರು, ಈ ರೀತಿ ಮಾಡು, ಈ ರೀತಿ ಮಾಡು, ಈ ರೀತಿ ಮಾಡು ಅಂತೇಳಿ. ಮೊಟ್ಟ ಮೊದಲು ಇಡೀ ಲೋಕದಲ್ಲಿ ದ್ರಾಕ್ಷಾದ ಬೆಳೆಯನ್ನ ಮಾಡಿ, ದ್ರಾಕ್ಷಾರಸವನ್ನ ಮಾಡಿ ಕುಡಿದು ಕಡೆಗೆ ಅಲ್ಲಿ ಏನೋದ ಬೆತ್ತಲೆಯಾಗಿ ಬಿದ್ದು ಹೋದ. ನೋಡಿ, ಪರಲೋಕವನ್ನ ಕಳ್ಕೊಂಡ. ದೇವರು ಮಾತನಾಡಿದ್ರು, ಅವನ ಮೂಲಕ ಅವನ ಹೆಂಡತಿ, ಅವನ ಮಕ್ಕಳು, ಸೊಸೆಂದರನ್ನು ನಡೆಸಿದ್ರು. ಪುನಃ 150 ದಿವಸ ನೀರಿನ ಮೇಲೆ ತಿರುಗಾಡಿಸಿ ತಗೊಂಡೋಗಿ ಎಲ್ಲಿಯೋ ತಗೊಂಡೋಗಿ ಇಳಿಸಿದ್ರು. ಅಲ್ಲಿ ಕೂಡ ಅವನಿಗೆ ಬುದ್ಧಿವಾದವನ್ನ ಹೇಳಿದ್ರು, ಆಶೀರ್ವಾದ ಮಾಡಿದ್ರು. ಕಡೆಗೆ ಏನ್ ಮಾಡ್ದ, ದ್ರಾಕ್ಷಾರಸವನ್ನ ಕುಡಿದು ಬೆತ್ತಲೆಯಾಗಿ ಬಿದ್ದು ಹೋದ, ಪರಲೋಕವನ್ನ ಕಳ್ಕೊಂಡ. ಹಾಗೆ ಇದು ಕೂಡ ಇವತ್ತು ಒಬ್ಬೊಬ್ಬರು ಏನ್ ಮಾಡ್ತಾರೆ, ಅವರ ಮುಖಾಂತರ ಮಾಡುವ ಕೆಲಸವನ್ನ ಮಾತ್ರ ಮಾಡಿಸ್ಕೊಳ್ತಾರೆ. ಆಮೇಲೆ ಮಾತು ಕೇಳದ ಹೋದ್ರೆ ದೇವರು ತಳ್ಳಿ ಬಿಡುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.
ಹಾಗೆ ಎಚ್ಚರಿಸಿ ಹೇಳಿದ ಮಾತುಗಳನ್ನು ಈ ಪ್ರವಾದಿಗಳು, ಯಾಜಕರುಗಳು ಇವರೇನ್ ಮಾಡಿದ್ರು, ಅಲ್ಲಿ ಅರಸರುಗಳು ಕೇಳಲಿಲ್ಲ. ಇವತ್ತು ಕೂಡ ಅದುವೇ ನಡೀತಾ ಇದೆ. 35ನೇ ವಚನ, ಅವರು ಸ್ವರಾಜ್ಯದಲ್ಲಿದ್ದುಕೊಂಡು ನೀನು ದಯಪಾಲಿಸಿದ ಸಮೃದ್ಧಿಯನ್ನು ಅನುಭವಿಸುತ್ತಾ ನಿನ್ನ ಅನುಗ್ರಹದಿಂದ ದೊರಕಿದ ಸಾರವುಳ್ಳ ವಿಸ್ತಾರ ದೇಶದಲ್ಲಿ ವಾಸಿಸುತ್ತಾ ಇರುವಾಗ ನಿನ್ನನ್ನು ಸೇವಿಸದೆಯೂ ತಮ್ಮ ದುಷ್ಕೃತ್ಯಗಳನ್ನು ಬಿಡದೆಯೂ ಇದ್ದುದರಿಂದಲೇ ನಾವು ಈಗ ದಾಸರಾಗಿದ್ದೇವೆ. ನೋಡಿ, ಅವರು ಎಷ್ಟೇ ಆದರೂ ದೇವರು ತಿಳಿಸಿದ್ರು ದೇವರ ಮಾತನ್ನು ಕೇಳದವರ ಸ್ವಂತ ಹಠ, ಅಹಂಕಾರ, ಸ್ವಬುದ್ಧಿಯನ್ನ ಬಿಡದೆ ಇದ್ದುದರಿಂದ ಅವರನ್ನ ಹಿಂಬಾಲಿಸಿದವರು ಕೂಡ ಇಸ್ರೇಲರು ಏನಾಗಿದ್ದಾರೆ, ಅವರಂತೆ ಆದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇಂಥವರನ್ನ ಅರಿತುಕೊಂಡು ದೇವರ 10 ದಶಾಜ್ಞೆಗಳು ಎಲ್ಲ ವಾಕ್ಯಗಳನ್ನು, ದೇವರ ವಾಕ್ಯಗಳಿಗೆ ಇವರು ವಿಧೇಯರಾಗಿ ಜೀವಿಸ್ತಾ ಇದ್ದಾರಂತ ತಿಳ್ಕೊಂಡು ಮಾತ್ರ ಅಂತವ್ರನ್ನ ಹಿಂಬಾಲಿಸಬೇಕು. ಇಲ್ಲದಿದ್ರೆ ಅವರ ಬುದ್ಧಿಯೇ ಇಲ್ಲಿ ಅವರನ್ನು ಹಿಂಬಾಲಿಸುವವರಿಗೆ ಬರ್ತದೆ. ಅದಕ್ಕೆ ಮತ್ತ 23ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ಅವರಂತೂ ಪರಲೋಕಕ್ಕೆ ಹೋಗುವುದಿಲ್ಲ, ಹೋಗುವವರಿಗೂ ದಾರಿಯನ್ನ ಮುಚ್ಚಿಬಿಟ್ಟಿದ್ದಾರೆ. ಜನಗಳಿಗೂ ಸುಳ್ಳು ಹೇಳಿ ಇವತ್ತು ನಡೆಸ್ತಾ ಇದ್ದಾರೆ ಈ ಲೋಕದ ವಿಷಯಗಳಿಗಾಗಿ, ಅವರೊಂದು ಬದುಕಾಟಕ್ಕಾಗಿ, ಆಸ್ತಿಗಾಗಿ. ಆಮೇಲೆ ಹೇಳ್ತಾರೆ ನಾವಂಥವ್ರು, ನಾವಿಂಥವ್ರು ಅಂತ ಹೇಳಿ ಬಹಳ ಜೋರಾಗಿ ಬೋಧನೆ ಕೂಡ ಮಾಡಬಹುದು, ಬಹಳ ಸ್ಟೈಲು ಮಾಡಬಹುದು. ದಯವಿಟ್ಟು ಅವರನ್ನ ಪರೀಕ್ಷಿಸಿ ತಿಳಿದುಕೊಳ್ಳಬೇಕಾಗಿದೆ ನನ್ನ ಸಹೋದರ ಸಹೋದರಿಯರೇ. ಅದನ್ನೇ ಇಲ್ಲಿ ಹೇಳಿದ್ದು, ಅವರಂತೂ ಪರಲೋಕ ಹೋಗೋದಿಲ್ಲ, ಹೋಗೋರಿಗೂ ದಾರಿಯನ್ನು ಮುಚ್ಚಿಬಿಟ್ಟಿದ್ದಾರೆ. ಇದರ ಬಗ್ಗೆ ಬಹಳ ಎಚ್ಚರವಾಗಿರಬೇಕು. ಇಂಥ ಬೋಧಕಗಳು ಇರ್ಬೋದು, ಗುರುಜಿಗಳಿರ್ಬೋದು, ಸ್ವಾಮೀಜಿಗಳಿರ್ಬೋದು, ದೇವಮಾನವರು ಅಂತ ಹೇಳೋರು ಇರ್ಬೋದು, ಎಲ್ಲಾ ಗ್ರಂಥದಲ್ಲಿಯೂ ಎಲ್ಲಾ ಜನಾಂಗಗಳನ್ನು ಪರೀಕ್ಷೆ ಮಾಡಿ ನೋಡಬೇಕು. ದೇವರ ವಾಕ್ಯಗಳ ಅನುಸಾರವಿರು ಬೋಧನೆ ಮಾಡೋದು ಮಾತ್ರವ ನಡೀತಾ ಇದ್ದಾರೆ ಅಂತೇಳಿ ಮತ್ತ 23ನೇ ಅಧ್ಯಾಯದಲ್ಲಿ ನೋಡುವಾಗ ಅವರು ಯಾವ ರೀತಿ ಜನಗಳನ್ನ ಹಾಳು ಮಾಡ್ತಾ ಇದ್ದಾರೆ, ದೇವರಿಗೆ ವಿರುದ್ಧವಾಗಿ ನಡೀತಾ ಇದ್ದಾರೆ ಅಂತೇಳಿ ಹೊಸ ಒಡಂಬಡಿಕೆಯಲ್ಲಿ ಕೂಡ ಇದನ್ನು ನಾವು ತಿಳಿದುಕೊಳ್ಳಬಹುದು. ಮತ್ತ 23ನೇ ಅಧ್ಯಾಯದಲ್ಲಿ ಇನ್ನೊಬ್ಬರಿಗೆ ಹಾಗೆ ಮಾಡಿ ಹೀಗೆ ಮಾಡಬೇಕು, ನೀವು ಹಾಗೆ ಅಂತವ್ರು, ನೀವಿಂತವ್ರು, ನೀವು ಅಲ್ಲೇ ಇರಬೇಕು, ನಾವು ಮಾತ್ರ ಪರಿಶುದ್ಧರು ಅಂತೇಳಿ ಇವರು ಸುಮ್ಮನೆ ನಿಂತುಕೊಂಡು ಇನ್ನೊಬ್ಬರ ಮೇಲೆ ಮಾಡುವ ಕೆಲಸವನ್ನು ಅವರೇ ಮಾಡಿಸ್ತಾರೆ. ಇವರು ಮಾತ್ರ ಅಲ್ಲಾಡೋದಿಲ್ಲ. ಅವರಿಗೆ ಬೇಕಾಗಿದ್ದು ಎಲ್ಲವನ್ನ ಇವರು ಹೋಗಿ ಅಲ್ಲಿ ತಂದು ಕೊಡಬೇಕಾಗಿದೆ. ಕೆಲವರು ಕಾಲಿಗೆ ಬೀಳಿಸಿಕೊಂಡು ನಮಸ್ಕಾರ, ಇದು ಕಾಲಿಗೆ ಬೀಳಿಸಿಕೊಳ್ತಾ ಇದ್ದಾರೆ. ಕಾಲಿಂದ ಚಪ್ಪಲಿ ಕೂಡ ತೆಗೆಯುವುದಿಲ್ಲ, ಚಪ್ಪಲಿ ಹಾಕಿದ್ದಾಗೆ ಕಾಲಿಗೆ ಬೀಳಿಸಿಕೊಳ್ತಾ ಇದ್ದಾರೆ. ಇನ್ನು ಕೆಲವರು ಕಾಲನ್ನ ತೊಳೆದು ನೀರು ಕುಡಿಸುವವರು ಆಗಿದ್ದಾರೆ. ಅವರು ಕಾಲು ತೊಳೆದು ನೀರನ್ನ ಕುಡಿಬೇಕು. ಎಂಥ ದೊಡ್ಡ ಶಿಕ್ಷೆ ಪರಲೋಕದಲ್ಲಿ ಇಂಥವರಿಗೆ ಆಗ್ತದೆ ಅಂತ ಹೇಳಕ್ಕೆ ಸಾಧ್ಯವಿಲ್ಲ. ಇದೆಲ್ಲ ಸೃಷ್ಟಿಕರ್ತನಾದ ದೇವರು ಯಾವ ಗ್ರಂಥದಲ್ಲಿಯೂ ಈ ರೀತಿ ಹೇಳಲಿಲ್ಲ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ದಾಸರಾಗಬಾರದು, ನಾವು ದೇವರಿಗೆ ಮಾತ್ರ ದಾಸರಾಗಬೇಕಾಗಿದೆ. 36ನೇ ವಚನ, ನೀನು ನಮ್ಮ ಪಿತೃಗಳಿಗೆ ಇದರ ಉತ್ಪನ್ನವನ್ನು ಸಮೃದ್ಧಿಯನ್ನು ಅನುಭವಿಸಿರಿ ಎಂದು ಹೇಳಿಕೊಟ್ಟ ದೇಶದಲ್ಲಿ ನಾವು ದಾಸರಾಗಿರಬೇಕಾಗಿದೆ. ನಮ್ಮ ಪಾಪಗಳ ನಿಮಿತ್ತವಾಗಿ ನಿನ್ನಿಂದ ನಮ್ಮ ಮೇಲೆ ನೇಮಿಸಲ್ಪಟ್ಟ ರಾಜರಿಗೆ ದೇಶದ ಹೇರಳವಾದ ಹುಟ್ಟುವಳಿಯು ಹೋಗುತ್ತದೆ. ನೋಡಿ, ಖಂಡಿತವಾಗಿ ನೀವು ಚೆನ್ನಾಗಿ ಊಟ ಮಾಡಿಕೊಂಡು ತಿನ್ನಿ, ಚೆನ್ನಾಗಿ ಬದುಕಿಂತೇಳಿ ಸರ್ವ ಭೂಮಿಯನ್ನ ಸೃಷ್ಟಿ ಮಾಡಿ ನೀನು ಕೊಟ್ಟಿದ್ದೀಯಾ. ಆದ್ರೆ ಇಲ್ಲಿ ಏನಾಗಿದೆ, ಈ ಅರಸರುಗಳು, ಯಾಜಕರುಗಳು, ಪ್ರವಾದಿಗಳು ಹುಟ್ಟನ್ನು ಅವರೇ ತಿಂತಾ ಇದ್ದಾರೆ. ನಮ್ಮನ್ನ ಕೂಲಿ ಕೆಲಸಕ್ಕಾಗಿ ದಾಸರನ್ನಾಗಿ ಇಟ್ಟುಕೊಂಡಿದ್ದಾರೆ ಹೊರತು ನಮ್ಮನ್ನ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ಜೀವನ ನಡೆಸ್ತಾ ಇಲ್ಲ, ನಮ್ಮ ಆಸ್ತಿ ಪಾಸ್ತಿ ನಮಗೆ ಕೊಡ್ತಾ ಇಲ್ಲ. ಇವತ್ತು ಇದುವೇ ಅನೇಕರು ಏನ್ ಮಾಡ್ತಾರೆ, ನೀವು ನಮಗೆ ಕೊಡ್ಬೇಕು ಅಂತ ಅನೇಕ ಬಡ ಬಗ್ಗರ ಆಸ್ತಿ ಪಾಸ್ತಿಯನ್ನ ದೋಚುತ್ತಾರೆ, ಬೆಳ್ಳಿ ಬಂಗಾರವನ್ನ ದೋಚುತ್ತಾರೆ, ಆಸ್ತಿ ಪಾಸ್ತಿಯಲ್ಲಿ ಇವು ಮಾಡ್ಕೊಳ್ತಾರೆ. ಖಂಡಿತವಾಗಿ ಬಡ ಬಗ್ಗರಿಗೆ ಯಾವ ಗೊಡವೇನೆ ಇಲ್ಲ. ಅದಕ್ಕೆ ಫಿಲಿಪ್ಪಿಯರಿಗೆ ಬರೆದ ಪತ್ರದಲ್ಲಿ ಅಪೊಸ್ತಲ ಪೌಲನು ಕಲಿತ ಇವರು ಹೊಟ್ಟೆ ಬಾಕ ನಾಯಿಗಳು, ತಮ್ಮ ಹೊಟ್ಟೆಯನ್ನೇ ತುಂಬಿಸಿಕೊಳ್ಳಕ್ಕೆ ನೋಡ್ತಾ ಇದ್ದಾರೆ ಅಂತೇಳಿ ಫಿಲಿಪ್ಪಿಯರಿಗೆ ಬರೆದ ಪತ್ರದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಇವರು ಹೊಟ್ಟೆ ಬಾಕ ನಾಯಿಗಳು, ತಮ್ಮ ಹೊಟ್ಟೆ ಪಾಡನ್ನೇ ಇವರು ನೋಡಿಕೊಳ್ತಾರೆ ಅಂತೇಳಿ. ಯೆಜ್ಕೇಲನ ಗ್ರಂಥದಲ್ಲಿ ಕೂಡ ಯೆಹೋವ ದೇವರು ಹೇಳಿದ್ದಾರೆ, ನನ್ನ ಕುರಿಗಳನ್ನು ನೀವು ಚದುರಿಸಿ ಬಿಟ್ಟಿದ್ದೀರಿ, ನನ್ನ ಕುರಿಗಳನ್ನು ನೀವು ಕಾಯಲಿಲ್ಲ, ನನ್ನ ಕುರಿಗಳನ್ನು ನಾನೇ ಕಾಯುವೆನು ಎಂಬುದಾಗಿ. ಆದ್ದರಿಂದ ಇಂಥವರನ್ನು ಬಹಳ ಎಚ್ಚರವಾಗಿ ನೋಡ್ಕೊಳ್ಬೇಕು. ಇವರು ಯಾವ ರೀತಿ ಜೀವಿಸ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ನಿಜವಾಗಿ ದೇವರಿಂದ ಆಯ್ಕೆಗೊಂಡವರ, ದೇವ ಮಾನವರ ಎಂಬುದಾಗಿ. ಹಾಗಿದ್ದು ಮಾತ್ರ ಅಂಥವ್ರನ್ನ ಹಿಂಬಾಲಿಸಬೇಕು. ಇಲ್ಲದ್ರೆ ಇಂಥವ್ರನ್ನ ಹಿಂಬಾಲಿಸೋದು ಅನೇಕರು ದೇವರ ಕೋಪಕ್ಕೆ ಗುರಿಯಾಗಿದ್ದಾರೆ. ಆದ್ದರಿಂದ ಬಹಳ ಎಚ್ಚರ. ನಮ್ಮ ಕಾಯಗಳ ಮೇಲೆಯೂ ಪಶುಗಳ ಮೇಲೆಯೂ ಅವರು ಅಧಿಕಾರ ನಡೆಸುತ್ತಾರೆ. ನೋಡಿ, ಅವರ ದನ ಕರು ಕುರಿಗಳ ಮೇಲೆ ಮಾಡುವ ಕೆಲಸ ನಮಗೆ ಕೊಡಬೇಕು, ನಮ್ದು ದುಡ್ಡೇ ಕೊಡೋದಿಲ್ಲ. ಅದೇ ಹೊಡ್ಕೊಬಾರ, ಇದು ನಮಗೆ ಬೇಕು ಅಂತೇಳಿ ಈ ಪಾಪ ಬಡವರು ಕಷ್ಟಪಟ್ಟು ಸಾಕಿದ್ದ ಪ್ರಾಣಿ ಪಕ್ಷಿ ಬೆಳೆಗಳನ್ನ ಇವರು ವಶಪಡಿಸಿಕೊಳ್ಳುವರಾಗಿದ್ದಾರೆ. ಈಗಲೂ
ಕೂಡ ನಡೆಯುತ್ತಲೇ ಇದೆ. ನಾವು ಮಹಾ ಸಂಕಟದಲ್ಲಿ ಇರ್ತೇವೆ, ಅಯ್ಯೋ ಎಂದು ಪ್ರಾರ್ಥಿಸಿದರು. ನೋಡಾಗ ದೇವರೇ, ನಾವು ಯಾವ ರೀತಿ ಜೀವಿಸ್ಬೇಕಪ್ಪ, ನಮ್ಮನ್ನು ಇವರ ಕೈಯಿಂದ ಬಿಡಿಸಪ್ಪ ಎಂದು ಅವರು ಏನ್ ಮಾಡಿದ್ರು ಹೇಳುವಾಗ ಅಲ್ಲಿ ಪ್ರಾರ್ಥಿಸಿದರು. ದೇವರು ನಮಗೆ ಸ್ತೋತ್ರ. ಹಾಗಿಂತ ತಿಳ್ಕೊಂಡು ಸತ್ಯ ಸುವಾರ್ತೆ ತಿಳ್ಕೊಂಡು ಅವರಿಂದ ಹೊರ ಬಂದು ಅವರನ್ನು ಬಿಟ್ಟು ಜೀವಿಸಬೇಕು. ದೇವರು ನಮಗೆ ಸ್ತೋತ್ರವಾಗಲಿ. ಹಾಗೆ ನನ್ನ ಸಹೋದರ ಸಹೋದರಿಯರೇ, ಈ ನೆಹೆಮಿಯ 9ನೇ ಅಧ್ಯಾಯ ಪಾಪ ನಿವೇದನದ ಬಗ್ಗೆ ಸಂಪೂರ್ಣವಾಗಿ ದೇವರು ನಾನು ಕೂಡ ತಿಳಿದುಕೊಳ್ಳುವಂತೆಯೂ ನಿಮಗೆ ತಿಳಿಸುವಂತೆಯೂ ಆಶೀರ್ವಾದ ಮಾಡಿದ್ರು. ಆದ್ದರಿಂದ ಇದರಲ್ಲಿ ತಪ್ಪಿ ಹೋದಾಗ ನಾವು ಖಂಡಿತವಾಗಿ ಪಶ್ಚಾತ್ತಾಪ ಪಡಲೇಬೇಕು. ಪ್ರತಿ ದಿವಸ ಬೆಳಿಗ್ಗೆ ಸಾಯಂಕಾಲ ಪಶ್ಚಾತ್ತಾಪ ಪಡಲೇಬೇಕು. ನಾವು ಪ್ರಾರ್ಥನೆಯಲ್ಲಿ ವಿಶೇಷವಾಗಿ ಶನಿವಾರ ದಿವಸ ಸಬ್ಬತ್ ದಿವಸ ಪಶ್ಚಾತ್ತಾಪ ಪಡಲೇಬೇಕು. ನಾವು ಮನುಷ್ಯರಿಂದ ಹುಟ್ಟಿದವರು, ಮನುಷ್ಯನ ರಕ್ತಕ್ಕೆ ಹುಟ್ಟಿದವರು, ನಾವು ಪಾಪದಿಂದ ಬಿಡುಗಡೆ ಆಗಲು ಸಾಧ್ಯವಿಲ್ಲ. ಅದಕ್ಕಾಗಿ ರೋಮಪುರದವರಿಗೆ ಬರೆದ ಪತ್ರ 7ನೇ ಅಧ್ಯಾಯದಲ್ಲಿ ಅಪೊಸ್ತಲ ಪೌಲರು ಹೇಳ್ತಾ ಇದ್ದಾರೆ, ನಾನು ಒಳ್ಳೇದು ಮಾಡಬೇಕು ಅಂತೇಳಿ ಯೋಚನೆ ಮಾಡಿದರೂ ಆಗುತ್ತಿಲ್ಲ. ಕಾರಣ ನನ್ನಲ್ಲಿ ನೆಲೆಗೊಂಡಿರುವ ಪಾಪ, ಅದು ನನ್ನನ್ನು ಮಾಡಿಸಿ ಕೇಳುತ್ತಲೇ. ಕೀರ್ತನೆ 51ರಲ್ಲಿ ನಾನು ತಾಯಿ ಗರ್ಭದಿಂದಲೇ ದ್ರೋಹಿ ಎಂಬುದಾಗಿ ದಾವೀದರಸರು ಕೂಡ ಒಪ್ಪಿಕೊಂಡಿದ್ದಾರೆ. ಹಾಗೆ ನಾವು ಕೂಡ ದ್ರೋಹಿಗಳಕ್ಕಾಗಿ ಪಶ್ಚಾತ್ತಾಪ ಪಡಬೇಕು. ದೇವರ ವಿಷಯವನ್ನು ಸರಿಯಾಗಿ ತಿಳಿಸುವಾಗ ಆಶೀರ್ವಾದ ಹೊಂದಿ ನಮ್ಮ ಜೀವಿತವನ್ನ ಬದಲು ಮಾಡಿ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸುತ್ತಾ ಹೋದಾಗ ಮಾತ್ರ ಖಂಡಿತವಾಗಿ ದೇವರ ಆಶೀರ್ವಾದವನ್ನ ಪಡೆದುಕೊಳ್ಳಬಹುದು. 9ನೇ ಅಧ್ಯಾಯ ಬಹಳ ವಿಶೇಷವಾದದ್ದು. ಮತ್ತೆ ನೀವು ಸಂದೇಶವನ್ನ ಕೇಳುವುದು ಮಾತ್ರವಲ್ಲದೆ ನೆಹೆಮಿಯ 9ನೇ ಅಧ್ಯಾಯವನ್ನು ಸಂಪೂರ್ಣವಾಗಿ ಓದಿ ತಿಳಿದುಕೊಳ್ಳುವುದು ಬಹಳ ಉತ್ತಮವಾಗಿದೆ. ಇದನ್ನು ಸಂಪೂರ್ಣವಾಗಿ ಓದಿ ನಾವು ತಿಳಿದುಕೊಳ್ಳುವಂತೆ ದೇವರ ಆಶೀರ್ವಾದ ಮಾಡಿದ್ರು. ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ 38ನೇ ಒಂದು ವಚನವನ್ನು ಓದಿಕೊಳ್ಳೋಣ. ಈ ಎಲ್ಲಾ ಕಾರಣಗಳಿಂದ ನಾವು ಲೇಖನವಾದ ಪ್ರತಿಜ್ಞೆಯನ್ನು ಮಾಡಿದೆವು. ಅದಕ್ಕೆ ನಮ್ಮ ಪ್ರಭುಗಳು, ಲೇವಿಯರು, ಯಾಜಕರು ಸಹಿ ಮಾಡಿ ಮುದ್ರೆ ಹಾಕಿದರು. ಸಹಿ ದೇವರು ನಮಗೆ ಸ್ತೋತ್ರ. ನೋಡಿ, ಖಂಡಿತವಾಗಿ ನಾವು ಇನ್ನು ಮುಂದೆ ಈ ರೀತಿ ಜೀವಿಸ್ತೇವೆ ತಿಳಿದು ಕಾನೂನು, ದೇವರ ಕಾನೂನು ಇದಾಗಿದೆ. ಪಶ್ಚಾತ್ತಾಪ, ಅದಕ್ಕೆ ಸಹಿ ಮಾಡಿದ್ರು, ಮುದ್ರೆ ಮಾಡಿದ್ರು. ಹಾಗೆ ಅವರು ಸಹಿ ಮಾಡಿದ್ರು, ನಾವು ಸಹಿ ಮಾಡುವಂತದ್ದು ನಮಗೆ ಇಲ್ಲ. ಆದ್ರೆ ನಾವು ಅದಕ್ಕೆ ವಿಧೇಯರಾಗಿ ನಾವು ನಡೆದುಕೊಳ್ಳಬೇಕಾಗಿದೆ ಅಂತ ಇದರ ಅರ್ಥವಾಗಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ ನೆಹೆಮಿಯ 10ನೇ ಅಧ್ಯಾಯ 28ರಿಂದ, ನೆಹೆಮಿಯ 10ನೇ ಅಧ್ಯಾಯ 28ರಿಂದ ಓದಿಕೊಳ್ಳೋಣ. ದೇವರ ನಮಗೆ ಸ್ತೋತ್ರವಾಗಲಿ. ಯಾಜಕರು, ಲೇವಿಯರು, ದ್ವಾರಪಾಲಕರು, ಗಾಯಕರು, ದೇವಸ್ಥಾನ ದಾಸರು, ಉಳಿದ ಜನರು, ಇವರಲ್ಲಿ ಜನರ ಧರ್ಮೋಪದೇಶದ ನಿಮಿತ್ತವಾಗಿ ಅನ್ಯ ದೇಶದವರ ಗೊಡವೆಯನ್ನು ತೊರೆದು ಬಿಟ್ಟವರು ತಮ್ಮ ತಮ್ಮ ಹೆಂಡತಿಯರು, ಗ್ರಹಿಸಶಕ್ತರಾದ ಗಂಡು ಹೆಣ್ಣು ಮಕ್ಕಳು ಇವರೊಡನೆ ಬಂದು ಮುಖಂಡರಾದ ತಮ್ಮ ಸಹೋದರರನ್ನು ಕೂಡಿಕೊಂಡು ತಾವು ದೇವರ ಸೇವಕನಾದ ಮೋಶೆಯ ಮುಖಾಂತರ ಕೊಡಲ್ಪಟ್ಟ ದೇವರ ಧರ್ಮೋಪದೇಶವನ್ನು ಅನುಸರಿಸಿ ತಮ್ಮ ಕರ್ತನಾದ ಯೆಹೋವನ ಎಲ್ಲ ಆಜ್ಞಾ ವಿಧಿ ನಿಯಮಗಳನ್ನು ಕೈಗೊಂಡು ನಡೆಯುವುದಾಗಿ ಆಣೆಯಿಟ್ಟು ಪ್ರಮಾಣ ಮಾಡಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದನ್ನು ನೋಡಲಿ, ಇಸ್ರಾಯೇಲರೆಲ್ಲ ಕೇಳಿ ಏನ್ ಮಾಡಿದ್ರು, ಈ ನೆಹೆಮ್ಯನ ಮೂಲಕ, ಎಜ್ರನ ಮೂಲಕ ಇದನ್ನ ತಿಳಿದಾಗ, ಅಯ್ಯೋ ನಾವು ತಪ್ಪು ಮಾಡಿದೇವಪ್ಪ, ಇನ್ನು ಮುಂದೆ ನಾವು ತಪ್ಪು ಮಾಡೋದಿಲ್ಲ. ಗಂಡ ಹೆಂಡತಿ ಮಕ್ಕಳು ಇವರೆಲ್ಲ ಒಂದು ಗೂಡಿ ಎಲ್ಲವನ್ನು ಸೇರಿ ನಾವು ಮೋಶೆಯ ಧರ್ಮಶಾಸ್ತ್ರವನ್ನು ಕೈಗೊಂಡು ನಡೆಯುತ್ತೇವೆ, ಅದಕ್ಕೆ ನಾವು ವಿರುದ್ಧವಾಗಿ ನಡೆಯೋದಿಲ್ಲ ಅಂತ ಹೇಳಿ ಆಣೆ ಇಟ್ಟು ಪ್ರಮಾಣ ಮಾಡಿದರು. ದೇವರ ನಮಗೆ ಸ್ತೋತ್ರವಾಗಲಿ. ಆ ಮೋಶೆಯ ಧರ್ಮಶಾಸ್ತ್ರ ಅಂದ್ರೆ ಹಿಂದೆ ಕೂಡ ತಿಳಿಸಿ ನಾವು ತಿಳ್ಕೊಂಡಿದ್ದೇವೆ. ಆದಿ ಕಾಂಡದಿಂದ ಧರ್ಮೋಪದೇಶ ಕಾಂಡದವರೆಗೆ ಅದರಲ್ಲಿ ಬರೆದಿರುವ ಎಲ್ಲ ವಿಷಯಗಳೇ ಬಾಕಿ. 66 ಪುಸ್ತಕಗಳಲ್ಲಿ ಆ 5 ಪುಸ್ತಕಗಳನ್ನು ಬಿಟ್ಟು ಬಾಕಿ 61 ಪುಸ್ತಕಗಳು ಕೂಡ ಈ 5 ಪುಸ್ತಕಗಳಲ್ಲಿ ಬರೆಯಲ್ಪಟ್ಟಿವೆ. ಮೋಶೆ ಮೂಲಕ ತಿಳಿಸಿದ್ದೆ, ಬಾಕಿ ಎಲ್ಲವದನ್ನ ವಿಂಗಡವಾಗಿ ಬರೆದದ್ದು. ಅದರಲ್ಲಿ ವಿಶೇಷವಾಗಿ ವಿಮೋಚನಕಾಂಡ 20ನೇ ಅಧ್ಯಾಯ, ಧರ್ಮೋಪದೇಶಕಾಂಡ 5ನೇ ಅಧ್ಯಾಯದಲ್ಲಿ 10 ದಶಾಜ್ಞೆಗಳು, ಅದು ನಮ್ಮ ಪಾಪಗಳನ್ನ ತೋರಿಸಿಕೊಡುವಂತದ್ದು. ಹಾಗೆ ಕೆಲವೊಂದು ವಿಷಯಗಳನ್ನ ತಿದ್ದುಪಡಿ ಮಾಡಿದ್ದಾರೆ. ಅದು ಹೊಸ ಒಡಂಬಡಿಕೆಯಲ್ಲಿ ನಾವು ಅದನ್ನ ಓದಿ ತಿಳಿದುಕೊಳ್ಳಬೇಕು. ಅಂದ್ರೆ ಪೂಜೆ, ಪುಸ್ಕಾರ, ಯಜ್ಞ ಯಾವುದು ಇಲ್ಲ. ದೇವರು ತಮ್ಮನ್ನು ತಾವೇ ಶಿಲುಬೆಯಲ್ಲಿ ಇರಿಸಿಕೊಂಡು ರಕ್ತವನ್ನು ಸುರಿಸಿದ ಮೇಲೆ ಎಲ್ಲವೂ ನಿಂತು ಹೋಯಿತು. ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಮ್ಮ ದೇಹವನ್ನ ಪರಿಶುದ್ಧಗೊಳಿಸುವುದು ಒಂದೇ. ಹಳೆ ಒಡಂಬಡಿಕೆಯಲ್ಲಿ ದೇವಾಲಯ ಇತ್ತು, ಜೆರುಸಲೇಮು. ಆದ್ರೆ ಯೇಸು ಶಿಲುಬೆಯ ಮೇಲೆ ಕೂಗಾಡಿಕೊಂಡು ಜೋರಾಗಿ ಕಿರುಚಿದಾಗ
ಆ ಪ್ರಾಣ ಬಿಡುವ ಸಮಯದಲ್ಲಿ ದೇವಸ್ಥಾನದ ಗೋಡೆ ಕೂಡ ಒಡೆದು ಹೋಯಿತು. ಅಲ್ಲಿಂದ 1 ಕೊರಿಂಥ 3ನೇ ಅಧ್ಯಾಯ 16ನೇ ವಚನ ಓದುವಾಗ, ನಿನ್ನ ದೇಹವೇ ದೇವಾಲಯ. ಈಗ ಖಂಡಿತವಾಗಿಯೂ ನಮ್ಮ ದೇಹವನ್ನು ದೇವರ ವಾಕ್ಯವನ್ನ ಕೇಳಿ ನಮ್ಮ ಆತ್ಮ ಪ್ರಾಣ ಶರೀರವನ್ನ ದೇವರ ವಾಕ್ಯಕ್ಕೆ ನಾವು ಒಪ್ಪಿಸಿಕೊಟ್ಟು ವಿಧೇಯರಾಗಿ ಜೀವಿಸಿದರೆ ಮಾತ್ರ ನಾವು ಅಲ್ಲಿ ದೇವರ ಆಶೀರ್ವಾದವನ್ನ ಪಡೆದುಕೊಳ್ಳಬಹುದು. ಇಲ್ಲದ್ರೆ ಯಾವುದೇ ದೇವಸ್ಥಾನಕ್ಕೆ ಹೋದ್ರು, ಯಾವುದೇ ಸ್ಥಳಕ್ಕೆ ಹೋದ್ರು, ಯಾವುದೇ ದೇವಮನವರ ಹತ್ರ ಹೋದ್ರು, ಯಾರ ತಲೆ ಮೇಲೆ ಕೈ ಇರಿಸಿಕೊಂಡ್ರು ಏನು ಪ್ರಯೋಜನ ನಡೆಯುವುದಿಲ್ಲ. ನಾವು ಮನುಷ್ಯರ ಮೇಲೆ ಭರವಸೆ ಇಡಲೇಬಾರದು. ಸರಿಯಾಗಿ ತಿಳಿಸೋರ ಮೇಲೆ ಪ್ರೀತಿ ಇರಬೇಕು. ಅವರಿಗಾಗಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ಇವರು ಏನ್ ಮಾಡಿದ್ರಲ್ಲಿ ಪ್ರಮಾಣ ಮಾಡಿದರು. ಇದು ನಮ್ಮ ಜೀವಿತಕ್ಕೂ ಕೂಡ ದೇವರೇ ನಮಗೆ ನೀನು ಬಹಳ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದೀಯಪ್ಪ. ನಮ್ಮ ತಪ್ಪುಗಳನ್ನ ಇನ್ನು ಮುಂದೆ ನಾವು ಈ ರೀತಿ ನಡೆಯೋದಿಲ್ಲ, ದಯವಿಟ್ಟು ನಮ್ಮನ್ನು ಕ್ಷಮಿಸು ಅಂತೇಳಿ ನಾವು ಪ್ರತಿ ದಿವಸ ಬೆಳಿಗ್ಗೆ ಸಾಯಂಕಾಲ ಪಶ್ಚಾತ್ತಾಪ ಪಡಬೇಕು. ಅದು ನಾಮಕಾವಸ್ಥೆ ಪಶ್ಚಾತ್ತಾಪ ಮಾತ್ರ ಅಲ್ಲ, ಪರಿಪೂರ್ಣವಾಗಿ ದೇವರು ಇಡುವ ಪ್ರತಿಯೊಂದು ನಮ್ಮ ಹೆಜ್ಜೆಯನ್ನು ಕೂಡ ನೋಡವನಾಗಿದ್ದಾನೆ. ನೋಡಿ, ಮೋಶೆಯಲ್ಲಿ ಏನ್ ಹೇಳಿದ್ರು, ನಿನ್ನ ಕಾಲಿನಲ್ಲಿರುವ ಕೆರಗಳನ್ನ ದೂರ ಇಡು ಅಂತ ಹೇಳಿದ್ರು. ನೋಡಿ, ಮೋಶೆ ಕಾಲನ್ನ ಹಾಕೊಡ ದೇವ್ರು ನೋಡಿದ್ರು. ಕೀರ್ತನೆಯಲ್ಲಿ ಕೂಡ ನಾವು ಓದುತ್ತೇವೆ, ನಿನ್ನ ಕಾಲು ಕಲ್ಲಿಗೆ ತಾಗದಂತೆ ದೂತರುಗಳಿಗೆ ಎತ್ತಿಕೊಳ್ಳುವಂತೆ ಅಪ್ಪನೆ ಕೊಟ್ಟಿದ್ದೇನೆ ಅಂತ ಹೇಳಿ. ನೋಡಿ, ಕಾಲುಗಳಿಗೆ ನೋವಾಗುವುದು ಕೂಡ ದೇವರಿಗೆ ಇಷ್ಟವಿಲ್ಲ. ಮತ್ತಾಯ 12ನೇ ಅಧ್ಯಾಯದಲ್ಲಿ ನಾವು ಓದುವಾಗ ಆಡುವ ಪ್ರತಿ ಒಂದು ಮಾತಿಗೂ ತೀರ್ಪು ಇದೆ ಅಂತ ಹೇಳಿ ಮತ್ತಾಯನ ಮೂಲಕ ಯೇಸು ಸ್ವಾಮಿ ಹೇಳಿದ್ದಾರೆ. ಶಿಕ್ಷೆ ಮಾತು ಕೊಡುವ ಹೊಸ ಒಡಂಬಡಿಕೆಯಲ್ಲಿ ಬಹಳ ಶಿಕ್ಷೆಗಳನ್ನ ನಾವು ಕಾಣಬಹುದು. ಅದು ವಿಶೇಷವಾಗಿ ಪ್ರಕಟಣೆ 21:8 ಶಿಕ್ಷೆಯನ್ನು ಕಾಣಬಹುದು. ಆಗ ನಮ್ಮ ತಪ್ಪುಗಳು ಅರಿವಾದಾಗ ದೇವರು ಮತ್ತೆ ದೇವರು ಆರಿಸಿಕೊಂಡವರ ಮುಖಾಂತರ ತಿಳಿಸಿದಾಗ ತಪ್ಪುಗಳನ್ನ ಒಪ್ಪಿಕೊಂಡು ಅರ್ಥ ಮಾಡಿ ಮುಂದೆ ಪಾಪಗಳು ನಾವು ಮಾಡದಂತೆ ಬಹಳ ಎಚ್ಚರಗೊಳ್ಳಬೇಕು. ಆದ್ರೂ ಕೂಡ ನಾವು ಪಶ್ಚಾತ್ತಾಪ ಪಡಲೇಬೇಕು. ಯಾಕೆಂದ್ರೆ ನಾವು ಕೆಟ್ಟ ಸಂತಾನ, ಕೆಟ್ಟ ರಕ್ತಕ್ಕೆ ನಾವು ಹುಟ್ಟಿದವರಾಗಿದ್ದೇವೆ. ನಮ್ಮ ತಂದೆ ತಾಯಿಗಳು ದ್ರೋಹಿಗಳೇ. ಆದ್ರಿಂದ ಪಾಪಗಳು ನಮ್ಮನ್ನು ಹೊಂಚಿ ಹಾಕ್ತಲೇ ಇದೆ. ಉದಾಹರಣೆಗೆ ಹುಣಸೆ ಮರ ಬೀಜ ಹಾಕಿದೆ, ಅದು ಮೊಳಕೆ ಬಂದ್ರೆ ಆ ಬೀಜವೇ ಅಲ್ಲಿ ಹುಳಿ, ಆ ಮರದ ಗಿಡವು ಕೂಡ ಹುಳಿ, ಅದು ಕೊಡುವ ಫಲವು ಅದು ಹುಳಿಯೇ. ಒಂದು ವೇಳೆ ಹುಳಿ ಕೊಡದೆ ಬದಲಾದ್ರೆ ಅದು ದೇವರಿಂದಲೇ ಬದಲಾಯಿತು ಅಂತ ಅದರ ಅರ್ಥವಾಗಿದೆ. ದೇವರ ನಮಗೆ ಸ್ತೋತ್ರ. ಹಾಗಲಕಾಯಿ ಬೀಜ ಹಾಕಿದ್ರೆ ಅದು ಕಹಿಯೇ, ಆ ಬೀಜವು ಕಹಿಯೇ, ಬಳ್ಳಿಯು ಕಹಿಯೇ, ಅದು ಕೊಡುವ ಫಸಲು ಕೂಡ ಅಲ್ಲಿ ಏನಾಗಿದೆ, ಅದು ಕಹಿಯಾಗಿದೆ. ಒಂದು ವೇಳೆ ಸಿಹಿಯಾಗಿ ಮಾರ್ಪಟ್ರೆ ದೇವರಿಂದಲೇ ಆಯಿತು ಅಂತದ್ದು ಪರಲೋಕಕ್ಕೆ ಅದು ಸೇರುವಂತದ್ದು. ಉದಾಹರಣೆಗೆ ಕಾಗೆಯನ್ನು ತೆಗೆದುಕೊಳ್ಳೋಣ, ಏನೇ ಮಾಡಿದ್ರು ಅದು ಕಾಗೆ ಕಪ್ಪು ಬಿಳುಪಾಗಲು ಸಾಧ್ಯವಿದೆಯಾ? ಕಾಗೆಯೇ, ಪಾರಿವಾಳವೇ, ಗಿಳಿಯೇ. ಹಾಗೆ ಇಂಥ ಒಂದು ಮನುಷ್ಯರಲ್ಲಿ ಕೆಲವರು ಏನೇ ಆದ್ರೂ, ಎಷ್ಟೇ ತಿಳಿಸಿದ್ರು, ದೇವರ ಜೀವಿತದಲ್ಲಿ ಎಷ್ಟೇ ಅದ್ಭುತ ಕಾರ್ಯಗಳನ್ನ ಮಾಡಿದ್ರು, ಎಷ್ಟೇ ಬೋಧನೆ ಮಾಡಿದ್ರು, ಏನೇ ಮಾಡಿದ್ರು ಬಹಳ ಜೋರಾಗಿ ಕೂತ್ಕೊಳ್ತಾರೆ, ಮಠ ಅಂತ ನೋಡ್ತಾರೆ, ಬೈಬಲ್ನ ಓದಿಸ್ತಾರೆ, ಹಲ್ಲೆಲೂಯಾ ಹೇಳ್ತಾರೆ, ಆಮೇಲೆ ಹೇಳ್ಬೋದು, ಪ್ರಾರ್ಥಿಸ್ಬೋದು, ತಲೆಗೆ ಮುಸ್ಕು ಹಾಕೊಳ್ಬಹುದು, ಅಥವಾ ಗಂಡಸರು ಕೂಡ ಏನ್ ಮಾಡಬಹುದು, ಅಲ್ಲಿ ಎಲ್ಲ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದಾಗೆ ಕೂತ್ಕೊಳ್ಬಹುದು, ಎಲ್ಲ ಮಾಡ್ಬೋದು. ಅಲ್ಲಿಂದ 7ವರೆಗೆ ಮಾತ್ರ. ಆಮೇಲೆ ಖಂಡಿತವಾಗಿ ಇಲ್ಲಿ ಏನ್ ಮಾಡ್ತಾರೆ, ಮತ್ತೆ ಪ್ರಾಪಂಚಿಕ ವಿಷಯಕ್ಕೆ ಹೋಗ್ತಾರೆ. ಪುನಃ ಇನ್ನೊಂದು ಭಾನುವಾರ ಬರುವಾಗ ಅಥವಾ ಇನ್ನೊಂದ್ಸಲ ಪ್ರಾರ್ಥನೆ ಮಾಡುವಾಗ ಇದೇ ರೀತಿ ಎಲ್ಲರೂ ಕೂಡ ಅಲ್ಲಿ ಇಲ್ಲಿ ಹೋಗೋದು. ಬಾಳೆಹಣ್ಣು, ತೆಂಗಿನಕಾಯಿ, ಆಮೇಲೆ ಖರ್ಜೂರ, ಹಾಲು, ಕಬ್ಬು ತಗೊಂಡೋಗಿ ಪಂಚಾಮೃತ, ಪೂಜೆ, ಪುಸ್ಕಾರ ಅಂತ ಮಾಡುವುದು ಏನು ಪ್ರಯೋಜನ ನಡೆಯುವುದಿಲ್ಲ. ನನ್ನ ಸಹೋದರ ಸಹೋದರಿ, ಸರ್ವ ಸೃಷ್ಟಿಕರ್ತನಾದ ದೇವರು ದರ್ಶನ ಕೊಟ್ಟು ತಿಳಿಸಿದ ಮಾತುಗಳಿಗೆ ವಿಧೇಯರಾಗಿ ಜೀವಿಸಿ ತಪ್ಪುಗಳನ್ನ ಅರ್ಥ ಮಾಡಿಕೊಂಡು ಪ್ರಮಾಣ ಮಾಡಿದಾಗ ಮಾತ್ರ ಅಲ್ಲಿ ಖಂಡಿತವಾಗಿ ಅಲ್ಲಿ ನೆರವೇರ್ತದೆ ದೇವರ ಆಶೀರ್ವಾದ. ಅವರು ಪ್ರಮಾಣ ಮಾಡಿದ್ರು ಇಸ್ರೇಲರು. ಹಾಗೆ ಇವತ್ತು ನಾವು ಕೂಡ ದೇವರುಗಳಿಗೆ ಮಾತು ಕೊಡ್ಬೇಕಾಗಿದೆ. ಪಶ್ಚಾತ್ತಾಪ ಪಟ್ಟು ಖಂಡಿತವಾಗಿಯೂ ನಾವು ಬಹಳ ಎಚ್ಚರವಾಗಿ ಜೀವಿಸಬೇಕು. ಒಂದು ಪೇತ್ರನು ಕೂಡ ಹೇಳಿದ್ದಾನೆ, ಸಿಂಹವು ನಮ್ಮನ್ನು ಗರ್ಜಿಸುವ ಸಿಂಹದ ಪಾದಿಯಲ್ಲಿ ಇರ್ತದಂತೆ, ಇವರನ್ನು ಯಾವ ರೀತಿ ಬೀಳಿಸೋದು ಅಂತ ಹೇಳಿ ಪಾಪಕ್ಕೆ ಸೆಳಿತಾನೆ ಇರ್ತಾನೆ, ಕಾಯ್ತಲೇ ಇರ್ತದೆ. ಅದಕ್ಕೆ ಎಫೆಸರಿಗೆ ಬರೆದ ಪತ್ರದಲ್ಲಿ ಅಪೊಸ್ತಲ ಪೌಲರು ಹೇಳ್ತಾರೆ, ನಿಮ್ಮ ಆಯುಧಗಳನ್ನು ಧರಿಸಿಕೊಳ್ಳಿರಿ, ಅಂದ್ರೆ ದೇವರ ವಾಕ್ಯಗಳನ್ನು 10 ದಶಾಜ್ಞೆಗಳನ್ನು ಮರೆಯಬೇಡಿ. ಸೈತಾನನು ಬಹಳ ತಂತ್ರದವನು ಎಂಬುದಾಗಿ ಇತರ ಸಹೋದರ ಸಹೋದರಿಯ ಮೂಲಕ, ಅಕ್ಕಪಕ್ಕದವರ ಮೂಲಕ, ತಂದೆ ತಾಯಿಯ ಮೂಲಕ, ಅಕ್ಕ ತಂಗಿಯರ ಮೂಲಕ, ಅಣ್ಣ ತಮ್ಮಂದರ ಮೂಲಕ, ತಮ್ಮ ಮಕ್ಕಳ ಮೂಲಕವೂ, ತನ್ನ ತಂದೆ ತಾಯಿಯ ಮೂಲಕವೂ ಸೈತಾನ ನಾನಾ ತರದ ಉಪಾಯ ತಾಳಿಕೊಂಡು ಬರ್ತಾನೆ. ಬಹಳ ಎಚ್ಚರವಾಗಿರಬೇಕು. ಆಗ ಒಂದು ವೇಳೆ ದೇವರಿಗೆ ವಿರುದ್ಧವಾಗಿ ತಪ್ಪು ಮಾಡಿದಾಗ
ನಮಗೆ ಪವಿತ್ರ ಆತ್ಮರು ತಿಳಿಯಪಡಿಸುವವರಾಗಿದ್ದಾರೆ. ಅಯ್ಯೋ ನಾನು ತಪ್ಪು ಮಾಡಿಬಿಟ್ನಲ್ಲಪ್ಪ ಅಂತ ದಯವಿಟ್ಟು ಮತ್ತೆ ಬಹಳ ನಾವು ಪಶ್ಚಾತ್ತಾಪ ಪಡಬೇಕಾಗಿದೆ. ದೇವರಲ್ಲಿ ಕ್ಷಮೆಯನ್ನು ಯಾಚಿಸಬೇಕಾಗಿದೆ. ಮತ್ತೆ ಮುಂದೆ ಆ ಪಾಪಗಳಿಗೆ ನಾವು ಹೋಗಬಾರದು. ಇದುವೇ ಪಶ್ಚಾತ್ತಾಪ ಪಡುವಂಥದ್ದು. ಇಲ್ಲರ ಪ್ರಾರ್ಥನೆ ಮಾಡುವಂಥದ್ದು ಮತ್ತೆ ಮತ್ತೆ ಸೆಳೆಯುವಂಥದ್ದು ಆದ್ರೆ ಖಂಡಿತವಾಗಿ ದೇವರಿಂದ ಆಶೀರ್ವಾದ ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಇದಕ್ಕೆ ಮತ್ತ 24ನೇ ಅಧ್ಯಾಯದಲ್ಲಿ ನೋಡುವಾಗ ಸೈತಾನನು ಏಳು ಸ್ವಾಮಿ ದೇವರು ಮನುಷ್ಯನ ಅವತಾರವೆತ್ತಿ ಬಂದಾಗ ಯೇಸ್ವಾಮಿಯನ್ನ 3 ಸಲ ಅಲ್ಲಿ ಸೈತಾನನು ಶೋಧನೆಗೆ ಒಳಪಡಿಸಿದ. ಆಗ ಎಲ್ಲದಕ್ಕೂ ಯೇಸ್ವಾಮಿ ಏನ್ ಮಾಡಿದ್ರು, ಅವನಿಗೆ ಸರಿಯಾದ ಉತ್ತರವನ್ನು ವಾಕ್ಯದ ಮೂಲಕ ಕೊಟ್ಟರು. ಸೈತಾನ ಅಲ್ಲಿಂದ ಪಲಾಯನ ಮಾಡಿದ್ರು. ಅವನಿಗೆ ಯೇಸ್ವಾಮಿಯನ್ನು ಏನ್ ಮಾಡಕ್ಕೂ ಆಗ್ಲಿಲ್ಲ. ಕಡೆಗೆ ಮತ್ತಾಯ 4ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡುವಾಗ ಸೈತಾನನೇ ತೊಲಗು ಇಲ್ಲಿಂದ ಅವನು ಗದರಿಸಿದ್ರು. ಆಗ ಅವನು ಓಡ್ದ. ಪರಲೋಕದ ದೂತರು ಬಂದು ಯೇಸ್ವಾಮಿಯನ್ನು ಉಪಚರಿಸಿದರು ಎಂಬುದಾಗಿ ಮತ್ತಾಯ 4ನೇ ಅಧ್ಯಾಯ ಫುಲ್ಲು, ಅದರಲ್ಲಿ ವಿಶೇಷವಾಗಿ 10ನೇ ವಚನವನ್ನು ಓದುವಾಗ ನಾವಲ್ಲಿ ಅದನ್ನು ತಿಳಿದುಕೊಳ್ಳಬಹುದು. ಹಾಗೆ ಪದೇ 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 ನಮ್ಮನ್ನು ದೇವರಿಗೆ ವಿರುದ್ಧವಾಗಿ ನಡೆಸಕ್ಕೆ ಯಾರು ಬರ್ತಾರೋ ಅವರಿಗೆ ಕೊನೆಯದ 2 ಸಲ 3 ಸಲ ಯೇಸ್ವಾಮಿ ಸಮಾಧಾನದಿಂದ ಉತ್ತರವನ್ನ ಕೊಟ್ಟರು. ಅದೇ ರೀತಿ ನಾವು ಕೂಡ ಉತ್ತರವನ್ನು ಕೊಡಬೇಕಾಗಿದೆ. ಮತ್ತು ನಮಗೆ ಹಿಂಸೆ ಕೊಡ್ತಾ ಬಂದ್ರೆ ಸೈತಾನ್ಯ ತೊಲಗು ಇಲ್ಲಿಂದ ಅಂತ ಹೇಳಿ ಯಾರೇ ಆಗ್ಲಿ, ಈಗ ಹೇಳಿದಾಗ ನಮ್ಮ ಬಂಧು ಬಳಗದಲ್ಲಿ ಯಾರೇ ಆಗ್ಲಿ ಅಂಥವ್ರನ್ನ ನಾವು ಕೂಡ ಗದರಿಸಬೇಕಾದ್ರೆ ಸೈತಾನ ಹೇಳಬಾರದು. ನಿನಗೆ ಹೇಳಿದ ಮಾತು ಹೇಳಿದ ಅರ್ಥ ಆಗ್ಲಿಲ್ವಾ, ಮತ್ತೆ ಯಾಕಪ್ಪ ನನ್ನ ಪೀಡಿಸ್ತೀಯ, ಖಂಡಿತವಾಗಿ ಬೇಡ, ದಯವಿಟ್ಟು ಇಲ್ಲಿಂದ ಹೋಗು ಅಂತೇಳಿ ಮತ್ತು ತಿಳಿಸ್ಬೇಕು. ಆಮೇಲೆ ಮಾತಾಡಿದ್ರೆ ಚೆನ್ನಾಗಿ ಗದರಿಸಲೇಬೇಕು. ಆಗ ಮಾತ್ರ ದೇವರ ಆಶೀರ್ವಾದ ನಮ್ಮ ಮೇಲೆ ಇರುತ್ತದೆ. ದೇವರು, ತಂದೆಯಾದ ದೇವರು, ಮಗನಾದ ದೇವರು ಪರಲೋಕದಲ್ಲಿ ಕುಳಿತುಕೊಂಡು ನಮ್ಮ ಮೇಲೆ ಬಹಳ ಸಂತೋಷ ಪಡುವವರು, ನಗುವರು ಕೂಡ ಆಗಿದ್ದಾರೆ. ಇದು ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅಲ್ಲಿಂದ 30ನೇ ವಚನ ಓದಿಕೊಳ್ಳುವ. ನೆಹೆಮೀಯ 10:30. ದೇಶ ನಿವಾಸಿಗಳಿಗೆ ನಮ್ಮ ಹೆಣ್ಣುಗಳನ್ನು ಕೊಡುವುದಿಲ್ಲ, ನಮ್ಮ ಮಕ್ಕಳಿಗೋಸ್ಕರ ಅವರಿಂದ ಹೆಣ್ಣು ತೆಗೆದುಕೊಳ್ಳುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಬೇರೆ ಅಂದ್ರೆ ನಾವೀಗ ದೇವರನ್ನು ಅರಿತುಕೊಂಡಿದ್ದೇವೆ. ನಮ್ಮ ಹೆಣ್ಣುಗಳನ್ನು ಮಕ್ಕಳನ್ನು ಮದುವೆ ಮಾಡಿ ಕೊಡೋದು ಕೂಡ ದೇವರಿಂದ ಆಯ್ಕೆಯಾದವರಿಗೆ ಮಾತ್ರ ಕೊಡಬೇಕು ಅಂತೇಳಿ. ನಮ್ಮ ಮಕ್ಕಳಿಗೋಸ್ಕರ ಅವರಿಂದ ಹೆಣ್ಣು ತೆಗೆದುಕೊಂಡು ಬರುವುದಿಲ್ಲ. ಬೇರೆ ಇತರ ಹುಡುಗಿಯರನ್ನ, ಅನ್ಯರನ್ನ, ದೇಶ ನಿವಾಸಿಗಳನ್ನ, ಅಂದ್ರೆ ದೇವರಿಂದ ಆಯ್ಕೆಯಾಗದವರನ್ನ, ದೇವರು ಆರಿಸಿಕೊಳ್ಳದವರನ್ನ ಖಂಡಿತವಾಗಿ ಹುಡುಗಿಯರನ್ನ ನಮ್ಮ ಮಕ್ಕಳಿಗೂ ತರುವುದಿಲ್ಲ ಅಂತ. ಯಾಕೆ? ಅಲ್ಲಿ ಕೊಟ್ರೆ ಈ ಹೆಣ್ಣು ಮಕ್ಕಳು ಮನೆಯಲ್ಲಿ ಚೆನ್ನಾಗಿರ್ತಾರೆ, ದೇವರ ಆಶೀರ್ವಾದವನ್ನು ಹೊಂದಿರ್ತಾರೆ. ಅಲ್ಲಿ ಹೋಗೋತ್ತಿಗೆ ಈ ಅನ್ಯ ಸಂಪರ್ಕವನ್ನ ಮಾಡ್ತಾರೆ. ಅದು ಎಲ್ರಿಗೂ ಗೊತ್ತಿದೆ. ಅಲ್ಲಿ ಆಶೀರ್ವಾದದಿಂದ ಹೊರ ಹೋಗ್ತಾರೆ. ಅಂತ ಹುಡುಗಿಯರನ್ನೇ ಇವತ್ತು ಏನ್ ಮಾಡ್ತಾರೆ, ಗಂಡು ಮಕ್ಕಳಿಗೆ ತಂದ್ರೆ ಅವರಲ್ಲಿ ಇಲ್ಲಿ ಅದೇ ಪ್ರಕಾರ ನಡೀತಾರೆ. ಒಂದು ವೇಳೆ ಇಲ್ಲಿ ಗಂಡನ ಮನೆಯಲ್ಲಿ ಬಂದು ದೇವರ ವಿಷಯವಾಗಿ ಮಾಡುವಂತ ವಿಷಯಗಳನ್ನ, ಪ್ರಾರ್ಥನೆಗಳನ್ನ ಅವರು ಕಣ್ಕಟ್ಟಿಗೆ ಸುಮ್ಮನೆ ಮಾಡಬಹುದು. ಆದ್ರೆ ಅವರ ಮನಸ್ಸು ಎಲ್ಲೇ ಇರ್ತದೆ. ಕಡೆಗೆ ಗಂಡಂದಿರನ್ನ ಹಾಗೆ ಹೀಗೆ ಅಂತೇಳಿ ಕೆಡಿಸೋರಾಗ್ತಾರೆ. ಆಮೇಲೆ ಅವ್ರು ಏನ್ ಮಾಡ್ತಾರೆ, ಅವರ ತಾಯಿ ಮನೆಗೆ, ತವ್ರ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ವಿಗ್ರಹಾರಾಧನೆ ಅದು ಇದು ಮಾಡೋರು, ಮಾಡಿಸೋರು ಆಗಿದ್ದಾರೆ. ಇವತ್ತು ಅನೇಕರು ಇದೇ ರೀತಿ ಆಗಿ ಹೋಗಿದ್ದಾರೆ. ಇಲ್ಲಿ ಒಂದ್ಸಲ ಸೇವಕರುಗಳು ಬಂದಾಗ ಈ ರೀತಿ ಸರಿಯಾದ ವಿಷಯವನ್ನ ದೇವರ ನಾಮದಲ್ಲಿ ನಾನು ಅವರಿಗೆ ತಿಳಿಸುವಾಗ ಹೇಳಿದ್ರು, ನಾವು ಎಲ್ಲಾ ಕಡೆಗೂ ಇದ್ದೇವೆ ಅಂತೇಳಿ, ದಯವಿಟ್ಟು ಈ ರೀತಿ ಮಾಡಬೇಡಿ, ಶಿಕ್ಷೆಗೆ ಒಳಗಾಗ್ತದೆ ಅಂತ ಹೇಳಿ ಕಳಿಸಿದೆ. ಅದ್ರ ಮೇಲೆ ಅದು ಎಷ್ಟೋ ವರ್ಷಗಳ ಹಿಂದೆ ಮೊನ್ನೆ ತಾನೆಗೆ ಒಂದ್ಸಲ ಬಂದು ಹೋದ. ಆಗ ಅವರಲ್ಲಿ ಏನು ಅಸ್ಸಾಮಿನಿಂದ ಬಂದ ಸೇವಕರುಗಳು ಅವನ್ನ ನಡೆಸ್ತಾ ಇದ್ದಾರಂತೆ. ವಾಕ್ಯಗಳನ್ನೆಲ್ಲ ಮುಚ್ಚಿಟ್ಟಿದ್ದಾರೆ. ಅನೇಕ ವಾಕ್ಯಗಳನ್ನ ಹೇಳುವಾಗ ನಮಗೆ ಬ್ರದರ್ ಬರ್ಕೊಡಿ ಅಂತ ಹೇಳಿದ್ರು, ಬರ್ಕೊಟ್ಟೆ. ಹೋಗಿ ಅವರಲ್ಲಿ ವಿಚಾರಿಸಿ ಅಂತ ಹೇಳಿದ್ರೆ, ನಾನು ಫೋನ್ ನಂಬರ್ ಕೂಡ ಕೊಟ್ಟೆ, ನನಗೆ ಫೋನ್ ಮಾಡ್ಲಿ, ಮಾತಾಡಕ್ ಹೇಳಿ ಅವ್ರನ್ನ ಅಂತೇಳಿ. ಇಲ್ಲಿವರೆಗೆ ಮಾತಾಡ್ಲಿಲ್ಲ, ಏನು ಇಲ್ಲ. ಅನೇಕ ಸೇವಕರುಗಳೊಂದಿಗೆ ಇದನ್ನ ಚಾಲೆಂಜ್ ಮಾಡುವಂತ ಒಂದು ಜ್ಞಾನವನ್ನ, ಧೈರ್ಯವನ್ನ ಕೂಡ ದೇವರು ಇವತ್ತು ನನಗೆ ದಯಪಾಲಿಸಿದ್ದಾರೆ, ಪಾಲಿಸುತ್ತಲೇ ಇದ್ದಾರೆ. ಅನೇಕ ಸೇವಕರುಗಳು ಕೂಡ ಈ ಸಬ್ಬತ್ ವಿಷಯವಾಗಿ, ಕ್ರಿಸ್ಮಸ್ ವಿಷಯವಾಗಿ, ಹಬ್ಬ ಹುಣ್ಣಿಮೆ ಜಾತ್ರೆ ಪರವಾಗಿ ಎಲ್ಲವನ್ನ ಇವತ್ತು ಏನಾಗಿದೆ, ಸತ್ಯಸಂಧತೆಯನ್ನು ಮಾತಾಡುವುದರಿಂದ ನಾನು ಯಾರಿಗೂ ಬೇಡದವನಾಗಿದ್ದೇನೆ, ಆದ್ರೆ ದೇವರಿಗೆ ಬೇಕು. ಅದಕ್ಕಾಗಿ ದೇವರು ಪಾಪಿಯಾದ ನನ್ನನ್ನ ಆರಿಸಿಕೊಂಡಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 31ನೇ ವಚನ.
ದೇಶ ನಿವಾಸಿಗಳು ಮಾರುವುದಕ್ಕೋಸ್ಕರ ತರುವ ಯಾವ ಸರಕುಗಳನ್ನು, ಧಾನ್ಯವನ್ನು ಸಬ್ಬತ್ ಮೊದಲಾದ ಪರಿಶುದ್ಧ ದಿನಗಳಲ್ಲಿ ಕೊಂಡುಕೊಳ್ಳುವುದಿಲ್ಲ. ದೇವರಿಗೆ ಸ್ತೋತ್ರವಾಗಲಿ. ಅಂದ್ರೆ ಈ ದೇಶ ನಿವಾಸಿಗಳು ಯಾವುದಕ್ಕೂ ನಮಗೆ ವ್ಯಾಪಾರಕ್ಕೆ ಬಂದರೂ ಕೂಡ ವ್ಯಾಪಾರಕ್ಕೆ ಬರ್ಬೋದು. ನಾವು ವ್ಯಾಪಾರ ಮಾಡುವುದು ಕೂಡ ಸಬ್ಬತ್ತು ದಿವಸ ಮೊದಲಾದ ಪರಿಶುದ್ಧ ದಿವಸಗಳಲ್ಲಿ ನಾವು ಖಂಡಿತವಾಗಿ ಅದನ್ನು ತೆಗೆದುಕೊಳ್ಳಬಾರದು. ಸಬ್ಬತ್ ದಿವಸ ಅಂದರೆ ಪ್ರತಿ ಶನಿವಾರ ಯಾವುದೇ ವ್ಯಾಪಾರ ಮಾಡುವುದಕ್ಕೆ ತೆಗೆದುಕೊಳ್ಳುವುದಕ್ಕೆ ಹೋಗಬಾರ್ದು, ಲಾಭದ ಕೆಲಸಕ್ಕೆ ಹೋಗಬಾರ್ದು. ಇದನ್ನು ಹಿಂದೆ ಕೂಡ ನಾವು ತಿಳಿದುಕೊಂಡಿದ್ದೇವೆ. ಆಮೇಲೆ ನೋಡಿ, ಪರಿಶುದ್ಧ ಗುಡ್ ಫ್ರೈಡೆ ಬರ್ತದೆ. 3 ದಿವಸ ವರ್ಷಕ್ಕೆ ಒಂದ್ಸಲ. ಆ 3 ದಿವಸದಲ್ಲಿ ಕೂಡ ಅಲ್ಲಿ ನಾವು ತೆಗೆದುಕೊಳ್ಳಬಾರದು. ದೇವರ ಆರಾಧನೆಯ ದಿವಸ, ಭಾನುವಾರ ದಿವಸ, ಅದನ್ನು ಕೂಡ ಮಹಿಮೆಯ ದಿವಸ. ಆ ದಿವಸ ಕೂಡ ಅದನ್ನು ತೆಗೆದುಕೊಳ್ಳಬಾರದು. ವ್ಯಾಪಾರ ಮಾಡಕ್ಕೂ ಹೋಗಬಾರ್ದು, ನಾವು ತೆಗೆದುಕೊಳ್ಳಲು ಕೂಡ ಹೋಗಬಾರ್ದು. ಹಾಗೆ ವಾರದಲ್ಲಿ 5 ದಿವಸ ಕೆಲಸ ಮಾಡಲು ಕೊಡುವುದಕ್ಕೆ, ತೆಗೊಳ್ಳುವುದಕ್ಕೆ ನಮಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಆದರೆ ಇದು ಏನಾಗಿದೆ, ಭಾರತ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ. ಆದ್ದರಿಂದ ಇಲ್ಲಿದ ಕಾನೂನೇ ಬೇರೆ ಆಗಿದೆ. ಆದ್ರೆ ಪ್ರತಿ ಸಬ್ಬತ್ ದಿವಸ ಶನಿವಾರ ನಾವು ಮೊಟ್ಟ ಮೊದಲು ದೇವರಲ್ಲಿ ಪಶ್ಚಾತ್ತಾಪ ಪಡಬೇಕು. ಗಂಡ, ಹೆಂಡತಿ, ಮಕ್ಕಳು ಎಲ್ಲ ಕುಟುಂಬವಾಗಿ ಸಮೇತವಾಗಿ ಬೆಳಿಗ್ಗೆ ಸಾಯಂಕಾಲ ಬಹಳ ಪ್ರಾರ್ಥನೆ ಮಾಡಬೇಕು. ದೇವರಲ್ಲಿ ಪಶ್ಚಾತ್ತಾಪವನ್ನು ಪಡಬೇಕು. ಭಾನುವಾರ ನಾವು ದೇವರನ್ನು ಹಾಡಿ ಕೊಂಡಾಡಬೇಕು ಅಂತಂದ್ರೆ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಹಾಗೆ ಇಲ್ಲಿ ಏನ್ ಮಾಡ್ಬೇಕಾಗಿ ನೋಡಿ, ಪ್ರತಿಯೊಂದು 7ನೇ ವರ್ಷ ಭೂಮಿಯ ಸಾಗುವಳಿಯನ್ನು ಹೆರರು ಕೊಡಬೇಕಾದ ಸಾಲವನ್ನು ಬಿಟ್ಟು ಬಿಡುತ್ತೇವೆ. ಇವತ್ತೆಷ್ಟೋ ಐಶ್ವರ್ಯವಂತರು, ಸಾಹುಕಾರರು ಕೂಲಿ ಆಳುಗಳನ್ನು ಇಟ್ಟುಕೊಳ್ತಾರೆ. ಆದ್ರೆ 7ನೇ ವರ್ಷದಲ್ಲಿ ಅವರು ಕೆಲಸ ಮಾಡ್ತಾರೆ. 7ನೇ ವರ್ಷದಲ್ಲಿ ಅವರು ಕೊಡಬೇಕಾದಂತ ಆಸ್ತಿ ಪಾಸ್ತಿ ಏನಾದ್ರೂ ಸಾಲ ಕೊಟ್ಟು ಅದನ್ನ ಅಡ ಇಟ್ಟುಕೊಂಡ್ರೆ, ವಶಪಡಿಸಿಕೊಂಡಿದ್ರೆ 7ನೇ ವರ್ಷದಲ್ಲಿ